ಕಾಣ್ತಿದೆಯಲ್ಲ, ಈ ಸಸ್ಯದ ಎಲೆ ಇದೆಯಲ್ಲ, ಇದು ಯಾವ ಗಿಡದ್ದು ಅಂತ ಯಾರಾದ್ರೂ ಹೇಳಲಿಕ್ಕೆ ಗೊತ್ತಾಗುತ್ತಾ? ಇದು ಯಾವ ಗಿಡದ ಎಲೆ? ಬ್ರಯೋಫಿಲಾ. ಸೊ ಇದನ್ನ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ನಮ್ಮ ಪರಿಸರದಲ್ಲಿ ಒಂದು ಅಲಂಕಾರಿಕ ಸಸ್ಯವಾಗಿ ನಾವು ಇದನ್ನ ಬೆಳಿತೀವಿ. ಈ ಗಿಡದ ಒಂದು ವಿಶೇಷತೆ ಏನು ಅಂತಂದ್ರೆ, ಈಗಾಗಲೇ ನಿಮಗೆ ಹಿಂದಿನ ತರಗತಿನಲ್ಲಿ ತಿಳ್ಕೊಂಡಿದ್ದೀರಾ. ಯಾವುದು ಅಂತಂದ್ರೆ, ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಅಥವಾ ಪ್ರಜನನ ಕ್ರಿಯೆಯಲ್ಲಿ ಮುಖ್ಯವಾಗಿ ಎರಡು ವಿಧ, ಹೌದಾ? ಒಂದು ಲೈಂಗಿಕ ರೀತಿಯ ಪ್ರಜನನ ಕ್ರಿಯೆ, ಇನ್ನೊಂದು ಅಲೈಂಗಿಕ ರೀತಿಯ ಪ್ರಜನನ ಕ್ರಿಯೆ. ಅಲೈಂಗಿಕ ರೀತಿಯ ಪ್ರಜನನ ಕ್ರಿಯೆಯನ್ನು ನಾವು ನಿರ್ಲಿಂಗ ರೀತಿಯ ಪ್ರಜನನ ಕ್ರಿಯೆ ಅಂತ ಕೂಡ ನಾವು ಹೇಳ್ತೀವಿ. ಅಂದ್ರೆ ಇಲ್ಲಿ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಇಲ್ಲದೆ ಹೊಸ ಸಸ್ಯ ಅಥವಾ ಜೀವಿ ಉತ್ಪತ್ತಿ ಆದರೆ ಅದನ್ನ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಬಹಳಷ್ಟು ಸಸ್ಯಗಳಲ್ಲಿ ಈ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ವಿಧಾನದ ಮೂಲಕನೇ ಈ ಒಂದು ಸಂತಾನೋತ್ಪತ್ತಿ ಕ್ರಿಯೆ ನಡೀತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಕೆಲವು ಸಸ್ಯಗಳಿಗೆ ಬಂದ್ರೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ಅಂದ್ರೆ ಸಸ್ಯ ದೇಹದ ಯಾವುದಾದರೊಂದು ಭಾಗ, ಅಂದ್ರೆ ಕಾಂಡ ಆಗಿರ್ಬೋದು, ಎಲೆ ಆಗಿರ್ಬೋದು, ಅದನ್ನ ನಾವು ಭೂಮಿಯಲ್ಲಿ ನೆಟ್ಟರೆ ಅದೇ ಒಂದು ಹೊಸ ಸಸ್ಯವಾಗಿ ಬೆಳವಣಿಗೆ ಹೊಂದುತ್ತೆ. ಅದೇ ತರ ಈ ಒಂದು ಬ್ರಯೋಫಿಲಮ್ ಇದೆಯಲ್ಲ, ಇದನ್ನ ನಾವು ವಾರ್ಧಕ ರೀತಿಯ ಸಂತಾನೋತ್ಪತ್ತಿ ಅನ್ನೋ ಒಂದು ಸಂತಾನೋತ್ಪತ್ತಿಗೆ ಉದಾಹರಣೆಯಾಗಿ ನಾವು ಕೊಡ್ಬೋದು. ಇದರ ವಿಶೇಷತೆ ಏನು ಅಂತಂದ್ರೆ, ಮಕ್ಕಳೇ ನೀವೆಲ್ಲ ನೋಡಿರ್ಬೋದು, ಇದರ ಎಲೆ ತುಂಬಾ ಗಾಢ ಬಣ್ಣವನ್ನು ಹೊಂದಿರುತ್ತೆ ಮತ್ತೆ ದಪ್ಪನಾಗಿ ಕೂಡ ಇರುತ್ತೆ. ನೀವು ಅದನ್ನು ಸ್ಪರ್ಶಿಸಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ಬ್ರಯೋಫಿಲಮ್ ಎಲೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದರಲ್ಲಿ ನೀವು ಈ ಒಂದು ಎಲೆಯ ಕಂಕುಳಗಳು ಅಂತ ಹೇಳ್ತೀವಿ. ಸೈಡ್ನಲ್ಲಿ ಕಂಡುಬರ್ತಕ್ಕಂಥ ಈ ಸಣ್ಣ ಸಣ್ಣ ಕುಳಿಗಳಂತಹ ಜಾಗಗಳಿರ್ತವೆ. ಈ ಒಂದು ಎಲೆ ಏನಾದರೂ ಕೂಡ ನಾವು ಭೂಮಿಯಲ್ಲಿ ನೆಟ್ರೆ ಪ್ರಾರಂಭಿಕ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಸಣ್ಣ 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 ಸಸ್ಯಗಳು ಬೆಳವಣಿಗೆ ಹೊಂದುತ್ತವೆ, ಬೇರು ಕೂಡ ಬೆಳವಣಿಗೆ ಹೊಂದುತ್ತೆ. ಆ ನಂತರ ಏನಾಗುತ್ತೆ ಅಂತಂದ್ರೆ, ಇದು ಮೂಲ ತಾಯಿ ಬ್ರಯೋಫಿಲಮ್ನಿಂದ ಬೇರ್ಪಟ್ಟು ಆ ಭೂಮಿ ಅಥವಾ ಸೂಕ್ತ ಹವಾಮಾನದಲ್ಲಿ ಮಣ್ಣಿನಲ್ಲಿ ಬಿದ್ದಾಗ ಅದರಿಂದಲೇ ಒಂದು ಹೊಸ ಬ್ರಯೋಫಿಲಮ್ ಗಿಡ ಉತ್ಪತ್ತಿ ಆಗುತ್ತೆ. ಸೊ ಇದನ್ನ ನಾವು ಒಂದು ಒಳ್ಳೆ ಎಕ್ಸಾಂಪಲ್ ಅಂತ ಹೇಳ್ಬೋದಲ್ಲ. ವಾರ್ಧಕ ರೀತಿಯ ಸಂತಾನೋತ್ಪತ್ತಿಗೆ ನಾವು ಬ್ರಯೋಫಿಲಮ್ ಎಲೆಯನ್ನ ಯಾಕೆ ನಾವು ಉದಾಹರಣೆ ಕೊಡ್ಬೋದು ಅಂತಂದ್ರೆ, ಈ ಎಲೆಯ ಕಂಕುಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಹೊಸ ಸಸ್ಯ ಭೂಮಿಗೆ ಬಿದ್ದು ಅದರಿಂದ ಮತ್ತು ಹೊಸ ಬ್ರಯೋಫಿಲಮ್ ಗಿಡ ಉತ್ಪತ್ತಿ ಆಗೋದ್ರಿಂದ ಈ ಒಂದು ಬ್ರಯೋಫಿಲಮ್ ಗಿಡವನ್ನ ನಾವು ವಾರ್ಧಕ ರೀತಿಯ ಸಂತಾನೋತ್ಪತ್ತಿ ಕ್ರಿಯೆಗೆ ಉದಾಹರಣೆಯಾಗಿ ಕೊಡಬಹುದು. ಅರ್ಥ ಆಯ್ತಲ್ಲ ಮಕ್ಕಳೇ? ಧನ್ಯವಾದಗಳು.